ಸ್ವಲ್ಪ ನರ್ವಸ್ ಆಗ್ತಾ ಉಂಟು, ನೋಡೋ ದೇವರಿಟ್ಟಾಗಿ ಆಗ್ತದೆ. ಒಳಗೆ ಫಿಲ್ಲಿಂಗ್. ಇದು ಟಿಶ್ಯೂಸ್ ತಗೊಳ್ಳೋದು, 1 kg ಇದು ಟಿಶ್ಯೂಸ್. ಎಲ್ಲ ಕ್ಲೀನಿಂಗ್ ಐಟಮ್ಸ್, ಡಸ್ಟ್ಬಿನ್, ಡಸ್ಟ್ ಪ್ಯಾನ್, ಹಿಡುಸುಡಿ, ಮೈಪುಸುಡಿ ಎಲ್ಲ ಇಲ್ಲಿ ಸಿಗ್ತದೆ. ಬ್ಯಾಚುಲರ್ಸ್ ಇದ್ರು, ಅವ್ರು ಮಾತಾಡೋ, ಅವ್ರಿಗೆ ಗೊತ್ತಿಲ್ಲ ನಾವು ಸಹ ಕನ್ನಡದವರು ಅಂತೇಳಿ. ಸರಿ, ಸರ್ಟಿಫಿಕೇಟ್ ಕಿಯಾರಾಗೆ ಸಿಕ್ಕಿದೆ. ಇಲ್ಲಿ ಅವಳ ಪಿಕ್ಚರ್ ಹಾಕಿದ್ದಾರೆ. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಶರಾನ್ ಕುಂದರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೆ. ಸಾಟರ್ಡೇ ಮಾರ್ನಿಂಗ್ ವ್ಲಾಗ್ ಮಾಡ್ತಿದ್ದೇನೆ. ಬೆಳಿಗ್ಗೆ ಇವತ್ತು ಬ್ಯುಸಿ ಡೇ ನಮಗೆ. ಬೇಗ ಬೇಗ ಎಲ್ಲ ಒಂದೊಂದೊಂದೊಂದು ಕೆಲಸ ಮಾಡಿಕೊಂಡು ಫಸ್ಟಿಗೆ ಇಂಡಿಯಾ ಹೌಸ್ ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ದೇವೆ. ನಮ್ಮ ಮನೆ ಹತ್ತಿರ ಇರುವ ಇಂಡಿಯಾ ಹೌಸ್ ಅಜ್ಮಾನಲ್ಲಿರೋದು. ಸೊ ಬನ್ನಿ ಹೋಗುವ. ಟಿಶ್ಯೂಸ್ ತಗೊಳ್ಳಿಕ್ಕೆ ಇಲ್ಲಿ ಬಂದಿದ್ದೇವೆ. ನಾವು ಹೆಚ್ಚಾಗಿ ಬಲ್ಕಲ್ಲಿ ಟಿಶ್ಯೂಸ್ ತಗೊಳ್ಳೋದಾಯ್ತಾ, ಇಲ್ಲಿಂದಲೇ ಪರ್ಚೇಸ್ ಮಾಡೋದು. ತುಂಬ ಕ್ವಾಂಟಿಟಿ ತಗೊಳ್ಳೋದಾದ್ರೆ ತುಂಬ ಕಮ್ಮಿಗೆ ಇಲ್ಲಿ ಸಿಗ್ತದೆ. ವಾಷಿಂಗ್ ಲಿಕ್ವಿಡ್ ಹಾಗೂ ಕಂಫರ್ಟರ್ ಸಹ ಒಳ್ಳೆ ರೇಟಿಗೆ ಇಲ್ಲಿ ಮಾರ್ತಾರೆ. ರೀಫಿಲ್ ಸಹ ಮಾಡ್ಬೋದು. ತುಂಬ ಹೋಟೆಲ್ಸ್, ಹಾಸ್ಪಿಟಲ್, ರೆಸ್ಟೋರೆಂಟ್ಸ್ಗೆಲ್ಲ ಇಲ್ಲಿಂದ ಕೊಂಡೋಗ್ತಾರೆ ಬಲ್ಕಲ್ಲಿ. ಇದು ಟಿಶ್ಯೂಸ್ ತಗೊಳ್ಳೋದು, 1 kg ಇದು ಟಿಶ್ಯೂಸ್. 6 ರೋಲ್ಸ್ ಬರ್ತದೆ ದೊಡ್ಡದು ಕಿಚನ್ ಟಿಶ್ಯೂಸ್ಗೆ. 33 ದಿರಮ್ಗೆ 6, 1 kg ಇದು. ದಿಸ್ ಇಸ್ 31.95, 700 grams. ಇದು 42 ದಿರಮ್, 1 kg ಇದು. ಇದು ಸಹ ಎಲ್ಲ ಐಟಮ್ಸ್ ಇಲ್ಲಿ ಸಿಗ್ತದೆ, ವಾಷಿಂಗ್ದು ರಿಲೇಟೆಡ್ ಎಂತೆಲ್ಲ ಬೇಕು. ಹೀಗೆ ಬರುವಾಗ ಎಂತಾಚು ಇಲ್ಲಿಂದ ಸಾಸೇಜ್ ಎಂತಾಚು ಕೋಲ್ಡ್ದು ತರಬೇಕಾದ್ರೆ ಇದರಲ್ಲಿ ಇಟ್ಟರೆ ಆಯಿತು. ಊರಿಗೆ ಬರುವವರೆಗೆ ಕೋಲ್ಡ್ ಇರ್ತದೆ. ಇದು ಬಿಸಿಗೆ ಸಾಕ್ತದೆ, ಕೋಲ್ಡ್ಗೆ ಸಾಕ್ತದೆ. ಕೆಲವರು ಪದಾರ್ಥ ಎಲ್ಲ ಮಾಡಿ ಊರಿಂದ ಫ್ರೀಸ್ ಮಾಡಿ ತರ್ತಾರೆ ಇದರಲ್ಲೇ ಹಾಕಿ. ಸೊ ಇದರಲ್ಲಿ ಇಂಟ್ಯಾಕ್ಟ್ ಉಂಟು, ಫುಲ್ ಸೀಲ್ಡ್ ಉಂಟು. ಇದು ಓಪನ್ ಮಾಡಲಿಕ್ಕೆ ಆಗ್ತದೆ. ಓಪನ್ ಮಾಡಿದರೆ ಬಿಸಿಯೇ ಇರ್ತದೆ. ಬಿಸಿ ಇಲ್ಲದ್ರೆ ತಣ್ಣಗೆ ಯಾವುದು ಬೇಕೋ ಅದು ಹಾಕ್ಬೋದು. ಇದಕ್ಕೆ 6.5 ದಿರಮ್. ಸೈಜ್ ಉಂಟು, ಚಿಕ್ಕದಾದರೆ ಚಿಕ್ಕದು, ದೊಡ್ಡದಾದರೆ ದೊಡ್ಡದು. ಇನ್ನೂ ಸಹ ದೊಡ್ಡದಾದರೆ ಇದು. ಹೋಟೆಲ್ಸ್ಗೆ ದೊಡ್ಡ ಟಿಶ್ಯೂ ರೋಲ್ಸ್ ಬೇಕಿದ್ರೆ ಸಹ ಇಲ್ಲಿ ಸಿಗ್ತದೆ. ಇದೆಲ್ಲ ರೇಟ್ಸ್. ಎಲ್ಲ ಕ್ಲೀನಿಂಗ್ ಐಟಮ್ಸ್, ಡಸ್ಟ್ಬಿನ್, ಡಸ್ಟ್ ಪ್ಯಾನ್, ಹಿಡುಸುಡಿ, ಮೈಪುಸುಡಿ ಎಲ್ಲ ಇಲ್ಲಿ ಸಿಗ್ತದೆ. ತಗೊಂಡೆವು. ಮತ್ತೆ ಇದು ಟಾಯ್ಲೆಟ್ ಟಿಶ್ಯೂಸ್ ಅದೊಂದು ತಗೊಂಡೆವು. ಕಸಕ್ತೆ ತಗೊಂಡೆವು ಟೈರ್ ಕ್ಲೀನ್ ಮಾಡಲಿಕ್ಕೆ. ಹಾಗೆ ಇದು AC ಕ್ಲೀನರ್. ಮತ್ತು ಇದೊಂದು ರಸ್ಟ್ ರಿಮೂವ್ ಮಾಡಲಿಕ್ಕೆ. ಆಯಿತು, ತಗೊಂಡೆಲ್ಲ ಆಯಿತು. ಗಾಡಿಗೆ ಹಾಕಿ ಇನ್ನು ಇಂಡಿಯಾ ಹೌಸ್ಗೆ ಹೋಗುದು. ತಿಂತೀರಾ ಇವತ್ತು? ಮಸಾಲ ದೋಸೆ. ಮಸಾಲ ದೋಸೆ. ನೀವು ನೋಯಲ್ ಮಸಾಲ ದೋಸೆ. ವಿನಕ ಮಸಾಲ ದೋಸೆ. ಕ್ಯಾರ ಬನ್ಸ್. ತುಂಬ ಜನರು ನನ್ನ ವ್ಲಾಗ್ಸ್ ನೋಡಿ ಇಂಡಿಯಾ ಹೌಸ್ ರೆಸ್ಟೋರೆಂಟ್ಗೆ ಹೋಗಿದ್ದೀರಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಲಿಕ್ಕೆ. ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ಹೇಳಿ ಆಯ್ತಾ, ಬೇರೆಯವ್ರಿಗೆ ಸಹ ಹೆಲ್ಪ್ ಆಗ್ತದೆ. ಅಂಕಲ್ ಆಲ್ಸೋ. 1, 2, 3, 4, 5, 6, 7, 8, 9, 10. ಎವ್ರಿ ಟೈಮ್ ಅವಳೇ ವಿನ್ ಆಗುದು. ಅವಳು ಹೇಳುದು ಅವಳೇ ವಿನ್ ಆಗುದು. ಚೀಟರ್ ನೀ ಚೀಟರ್. ಇದು ಸಂಜೀರಾ. ಒಂದಿನ ಸಂಜೀರ ಮಾಡ್ತಾರೆ. ಇಲ್ಲ, ಇದು ಬಿಸ್ಕಿಟ್ ರೊಟ್ಟಿ. ಒಂದಿನ ಸಂಜೀರ ಮಾಡ್ತಾರೆ, ಒಂದಿನ ಬಿಸ್ಕಿಟ್ ರೊಟ್ಟಿ. ಇದು ಬಿಸ್ಕಿಟ್ ರೊಟ್ಟಿ.
ಇಬ್ಬರು ಸಹ ಸೇಮ್ ಅಲ್ಲ, ಖಾಲಿ ಕಲರ್ ಸ್ವಲ್ಪ ಬೇರೆ ಇರ್ತಾರೆ, ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಅದು ಮಂಜಲ್ ಹೌದು. ಒಳಗೆ ಫಿಲ್ಲಿಂಗ್. ಹೇಗುಂಟು ಬ್ರೋ? ನಾನು ಹೇಳಿದ್ದು ಅವಳ ಫೇವ್ರೆಟ್ ಬನ್ಸ್. ರಾಕ್ ಪೇಪರ್ ಮಾಡೋಗಿದ್ಲಿ ರಾಕ್ ಹೋಗಿ ಬಿಡ್ತದೆ. ಬನ್ಸ್ ಕಿಯಾರ ಅದು ಫೇವ್ರೆಟ್ ಬನ್ಸ್. ಒಳ್ಳೆ ಬಿಸಿ ಬಿಸಿ ಮಾಡಿ ಕೊಡ್ತಾರೆ. ಫುಲ್ ಬಿಸಿ ಉಂಟು. ಅಷ್ಟು ಬಿಸಿ ಉಂಟು. ಅವಳ ಫೇವ್ರೇಟ್. ಕಟ್ ಮಾಡಿದ್ದೇನೆ. ಮೆಲ್ಲ ಬಿಸಿ ಉಂಟು. ಬಿಸಿ ಬಿಸಿ ತಿನ್ನುವಾಗ ಅಂತೂ ಸೂಪರ್ ಆಗಿರ್ತದಲ್ಲ. ಒಮ್ಮೆ ತಣ್ಣಗಾದ ಮೇಲೆ ತಿನ್ಲಿಕ್ಕೆ ಒಳ್ಳೆ ಆಗುದಿಲ್ಲ. ಪಾರ್ಸೆಲ್ ಆರ್ಡರ್ ಮಾಡಿದ್ರಂತೂ ಹೇಳುದ ಬೇಡ, ಮನೆ ಮುಟ್ಟುವಾಗ ಫುಲ್ ತಣ್ಣಗಾಗಿರ್ತದೆ. ಅದಕ್ಕಿಂತ ಇಲ್ಲಿ ಬಂದು ಬಿಸಿ ಬಿಸಿ ತಿನ್ಲಿಕ್ಕೆ ನಾವು ಪ್ರಿಫರ್ ಮಾಡ್ತೇವೆ. ಇದು ವಡಾ ಡಿಪ್ ಸಾಂಬಾರ್ ಒಟ್ಟಿಗೆ, ಇದು ಸಪ್ರೇಟ್. ನಾನು ಇದು ಆರ್ಡರ್ ಮಾಡಿದ್ದು. ಕಾಪಿ ಕಾಪಿ ಎಲ್ಲರಿಗೆ ಕಾಪಿ. ಕ್ಯೂಟ್ ಗ್ಲಾಸ್. ಚಿಯರ್ಸ್. ದೇಸಿ ಗ್ಲಾಸ್. ದೇಸಿ ಗ್ಲಾಸ್ ಅಲ್ಲ, ದೇಸಿ ಗ್ಲಾಸ್. ಚಿಯರ್ಸ್. ಫುಲ್ ರಶ್ ಆಗಿದೆ ಇಲ್ಲಿ. ಟ್ರಾಫಿಕ್. ವಾಪಸ್ ಮನೆಗೆ ಹೋಗಿ ಇನ್ನು ಹೊರಟು ಸೀದಾ ಕಿಯಾರಾನ ಸ್ಕೂಲಿಗೆ ಹೋಗ್ಲಿಕ್ಕುಂಟು. ಇವತ್ತು ಅವಳ ಗ್ರಾಜುಯೇಷನ್ ಡೇ. ಹೊರಟಿದ್ದೇವೆ ಕಿಯಾರಾನ ಗ್ರಾಜುಯೇಷನ್ ಡೇಗೆ. ಮತ್ತೆ ಇಲ್ಲಿ ಮಾರ್ಕೆಟ್ ಹೋಗುದಾ? ಮಾರ್ಕೆಟ್ ಅವಳಿಗೆ ಗೊತ್ತೇ ಇಲ್ಲ ಎಂತ ಡೇ ಅಂತ ಹೇಳಿ. ಹಾಕ್ಲಿಕ್ಕೆ ಬಂದಿದ್ದೇವೆ. ಇವತ್ತು ರೇಟ್ 2.470. ಕ್ಯೂಟ್ ಆದ ಮನೆ ಕಾಣ್ತಾ ಉಂಟು. ಊರದು ಮನೆ ಹಾಗೆ ಉಂಟು. ಚಿಕ್ಕ ಬಾಲ್ಕನಿ ಬೇರೆ ಅಲ್ಲಿ. ನೀವು ನೆನೆಸುವಿರಿ, ಕಿಯಾರಾ ಮೊನ್ನೆ LKG ಜಾಯಿನ್ ಮಾಡಿದ್ದು, ಇಷ್ಟು ಬೇಗ ಕೋರ್ಸಸ್ ಆಯ್ತಾ ಮಾರೆ ಅವಳದು ಗ್ರಾಜುಯೇಷನ್ ಡೇ ಅಂತೇಳಿ. ಇದು LKGದು ಗ್ರಾಜುಯೇಷನ್ ಅಲ್ಲ, ಅವಳು ಮುಂಚೆ ನರ್ಸರಿಗೆ ಯೂರೋ ಕಿಡ್ಸ್ಗೆ ಹೋಗ್ತಿದ್ಲು. ಆ ಯೂರೋ ಕಿಡ್ಸಿನ ಗ್ರಾಜುಯೇಷನ್ ಡೇ, ಅಂದರೆ ನರ್ಸರಿ ಗ್ರಾಜುಯೇಟ್ ಆದ್ಲು ಅಂತೀನಿ. ಇವತ್ತೊಂದು ಸೆರೆಮನಿ. ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದಾಗ ಹೇಳೋರು ಕೇಳೋರು ಯಾರಿಲ್ಲ. ಹೋಗಿ ಆಫೀಸ್ ರೂಮಿಂದ ಸರ್ಟಿಫಿಕೇಟ್ ತಗೊಂಡು ಬಾಯಿ ಮುಚ್ಚಿ ಸೀದಾ ಮನೆಗೆ ಬಂದೆವು. ಏನು ಸೆಲೆಬ್ರೇಷನ್ ಇರಲಿಲ್ಲ. ಆದರೆ ಈಗ ನೋಡಿ ಅಂತೆ, ನರ್ಸರಿ ಕಂಪ್ಲೀಟ್ ಮಾಡಿದ್ರೆ ಸಹ ಧಾಮ್ ಧೂಮ್ ಸೆಲೆಬ್ರೇಟ್ ಮಾಡ್ತಾರೆ. ಗ್ರಾಜುಯೇಟ್ ಆದದ್ದು ನರ್ಸರಿ ಖಾಲಿ, ಆದರೆ ಎಂತ ಸಿರ್ಲಿ ಮಕ್ಕಳು ಚಿಕ್ಕದು ಅಚೀವ್ ಮಾಡಲಿ ದೊಡ್ಡದು ಅಚೀವ್ ಮಾಡಲಿ, ಪೇರೆಂಟ್ಸಿಗೆ ಒಂದು ಪ್ರೌಡ್ ಮೂಮೆಂಟೇ ಅಲ್ಲ. ಗ್ರಾಜುಯೇಷನ್ ಡೇ ಎಲ್ಲ ಆಯಿತು. ಮಗಳಿನ್ನು ಸೀದಾ ಕೆಲಸಕ್ಕೆ ಸೇರುದು. ದೊಡ್ಡ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸರ್ಟಿಫಿಕೇಟ್ ಮತ್ತೆ ಟಾಯ್ಸ್ ಕೊಟ್ಟಿದ್ದಾರೆ, ಸ್ವಲ್ಪ ಕಲರ್ ಪೆನ್ಸಿಲ್ಸ್ ಎಲ್ಲ, ಮತ್ತೆ ಊಟ ಸಹ ಕೊಟ್ಟಿದ್ದಾರೆ. ಇನ್ನು ಅಲ್ಲಿ ನಪ್ಪೆಲಿಕೊಂಡು ತಿಂದು ಎಲ್ಲ ಚೆಲ್ಬೇಡಿ, ಮನೆಗೆ ಹೋಗಿ ತಮ್ಮ ಮನೆಯಲ್ಲಿ ಎಂತ ಸಹ ಮಾಡಿ ತಿನ್ನಿ ಅಂತೇಳಿ ಬಾಕ್ಸ್ ಅಲ್ಲಿ ಹಾಕಿ ಕೊಟ್ಟಿದ್ದಾರೆ.
ಎಂತ ಕೊಟ್ಟಿದ್ದಾರೆ ಮನೆಗೆ ಹೋಗಿ ತೋರಿಸ್ತಾನೆ ಆಯ್ತಾ. ಸಾಕಾಯ್ತು. ತುಂಬಾ ಜನ ಎಲ್ಲರೂ ಸಹ ಬಂದ್ರು. ಎಲ್ಲರಿಗೆ ಸಹ ತಮ್ಮ ಮಕ್ಕಳು ಸಿತಾರವೇ ಅಲ್ಲ, ಎಲ್ಲರಿಗೆ ಸಹ ತಮ್ಮ ಮಕ್ಕಳು ಮುಗ್ಧ, ಎಲ್ಲರಿಗೆ ಸಹ ಪ್ರೀತಿ, ಎಲ್ಲ ಸಹ ತಂದೆ ತಾಯಿ ಖಾಲಿ ಅಲ್ಲ, ಅಜ್ಜ ಅಜ್ಜಿ ಬದಿದು ಮನೆಯವರೆಲ್ಲ ಬಂದಾರೆ. ಸೊ ನಮ್ಗೆ ಹೇಳಿದ್ರು ಖಾಲಿ ಪೇರೆಂಟ್ಸ್ ಬರಬೇಕು ಅಂತೇಳಿ, ಬಟ್ ಇಲ್ಲಿ ನೋಡುವಾಗ ಒಟ್ರಾಸಿ ಜನ ಇದ್ರು. ಇನ್ನಾಯ್ತು ಬೆವರಿ ಚಂಡಿ ಪುಂಟಿ ಸಾಕಾಯ್ತು. ಇನ್ನು ಸೀದಾ ವಾಪಸ್ ಮನೆಗೆ. ಸ್ಕೂಲ್ ಅಲ್ಲ, ಇವತ್ತು ಸಾಟರ್ಡೆ, ಸ್ಕೂಲ್ ಇಲ್ಲ. ಸ್ಟ್ರೀಟ್ ಲೈಟ್ಸ್ ಅನ್ನೆಲ್ಲ ಹೇಗೆ ಸರ್ವಿಸ್ ಮಾಡ್ತಾರೆ ಇಲ್ಲಿ ನೋಡಿ. ಎಲ್ಲ ಲೈಟ್ಸ್ ಅನ್ನು ಕೆಳಗೆ ತಂದು ಸರ್ವಿಸ್ ಎಲ್ಲ ಮಾಡಿ ಎಲ್ಲ ಕರೆಕ್ಟ್ ಉಂಟಾ ಚೆಕ್ ಮಾಡಿದ ನಂತರ ಪುನಃ ಮೇಲೆ ಹೀಗೆ ಕಲಿಸ್ತಾರೆ ಆಯ್ತಾ. ಯಾರು ಕಂಬ ಹತ್ತಬೇಕಂತೇಳಿ ಇಲ್ಲ, ತುಂಬಾ ಹೈಟಲ್ಲಿ ಇದ್ದ ಕಾರಣ ಮೇಲೆ ಹತ್ತಿ ರಿಸ್ಕ್ ಎಲ್ಲ ಪಡುವ ಅವಶ್ಯಕತೆ ಇಲ್ಲ, ಸೀದಾ ಲೈಟ್ಸ್ ಕೆಳಗೆ ಬಂದು ಬಿಡ್ತದೆ. ಊಟ ಎಲ್ಲ ತಕೊಂಡು ಬರುವಾಗ ಕೈಯಲ್ಲಿ ಹಿಂದೆ ಕೆಲವು ಬ್ಯಾಚುಲರ್ಸ್ ಇದ್ರು, ಅವರವರಷ್ಟಿಗೆ ಮಾತಾಡುದು. ಎಂತ ಕೊಟ್ಟವ್ರೆ ಇವರ ಕೈಯಲ್ಲಿ, ಎಲ್ಲೋ ದೊಡ್ಡ ಪಾರ್ಸೆಲ್ ಇದೆಯಲ್ಲೋ ಅವ್ರು ಅವ್ರಿಗೆ ಗೊತ್ತಿಲ್ಲ ನಾವು ಸಹ ಕನ್ನಡದವರು ಅಂತೇಳಿ. ಅದಕ್ಕೆ ಅವರು ಏನು ಕೊಟ್ಟವ್ರೆ ದೊಡ್ಡ ಬಾಕ್ಸ್ ಅಂತೇಳಿ ಹೇಳುದು. ಅದಕ್ಕೆ ನಾನೇನು ಹಿಂದೆ ತಿರುಗಿ ಹೇಳಿದೆ ಊಟ ಕೊಟ್ಟವ್ರೆ ಅಂತ ಹೇಳಿದ. ಅವ್ರಿಗೆ ಶಾಕ್, ಈ ಪೊಂಜೋ ಕನ್ನಡ ಬರ್ತದೆ ಅಂತೇಳಿ. ಮತ್ತೆ ಮಾತಾಡಿದ್ರು ಅವರೆಲ್ಲ ಕೂರ್ಗ್ನವರು. ನಾನು ಮತ್ತೆ ಅವ್ರು ಕೇಳಿದ್ರು ಎಲ್ಲಿ ಅವರು, ಮಂಗಳೂರು ಅಂತ ಹೇಳಿದೆ. ಸ್ವಲ್ಪ ಮಾತಾಡಿ ವಾಪಸ್ ಬಂದೆ. ಹೇಳಿದೆ ಚಾನಲ್ ಉಂಟು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ. ಸುಮಗ ಅತ್ತೆಗೆ ಥ್ಯಾಂಕ್ ಯು. ಅತ್ತೆ ಗ್ರಾಜುಯೇಷನ್ ಆದದಲ್ಲ, ಒಳ್ಳೆ ಸರ್ಟಿಫಿಕೇಟ್. ಕ್ಯಾರ ನಾಳೆಯಿಂದ ಹೋಗಾಯ್ತಾ? 15 ಸರಿ. ಸರ್ಟಿಫಿಕೇಟ್ ಕಿಯಾರಾಗೆ ಸಿಕ್ಕಿದೆ. ಇಲ್ಲಿ ಅವಳ ಪಿಕ್ಚರ್ ಹಾಕಿದ್ದಾರೆ. ಹ್ಯಾಪಿ ಗ್ರಾಜುಯೇಷನ್ ಕಿಯಾರಾ ಕ್ರಿಸ್ಟಬೆಲ್ ಕುಂದರ್. ಗ್ರಾಜುಯೇಷನ್ ಆರ್ಡರ್ ಟು ಕಿಯಾರಾ ಕ್ರಿಸ್ಟಬೆಲ್ ಕುಂದರ್. FS1 ಅಂತೇಳಿ ಹಾಕಿದ್ದಾರೆ. ಬ್ರಿಟಿಷ್ ಕರಿಕ್ಯುಲಮ್ ಅಲ್ಲಿ ನರ್ಸರಿ ಅಂದರೆ FS1, LKG ಅಂದರೆ FS2. ಸೊ ಇವಳದು ನರ್ಸರಿ ಆಯ್ತಲ್ಲ, ಸೊ FS1 ಅಂತೇಳಿ ಹಾಕಿದ್ದಾರೆ. 24-25 ಇಯರ್. ಸೊ ಇದು ಅವಳ ಸರ್ಟಿಫಿಕೇಟ್. ಮಕ್ಕಳಿಗೆ ಹೀಗೆ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಪೆನ್ಸಿಲ್ ಶಾರ್ಪ್ನರ್ ಮತ್ತು ಇದು ಜ್ಯೂಸಲ್ಲಿ ಕುಡಿಲಿ ಕೊಟ್ಟರು, ಮತ್ತು ಬಬಲ್ಸ್. ಮಕ್ಕಳಿಗೆ ಅವಳಿಗೆ ಸರ್ಟಿಫಿಕೇಟ್ಗಿಂತ ಜಾಸ್ತಿ ಇದನ್ನು ನೋಡಿ ಖುಷಿ ಆದದ್ದು. ಮತ್ತು ಸ್ಕೆಚ್ ಪೆನ್ ಮತ್ತು ಒಂದು ಹೀಗೆ ಪಜಲ್ ಸೆಟ್ ಕೊಟ್ಟಿದ್ದಾರೆ. ಜೀರಿಗೆ ಮಿಠಾಯಿ, ಇದು ಇಂಡಿಯಾ ಹೌಸ್ ಮಗ. ಮತ್ತೆ ಒಂದು ಕ್ಯೂಟ್ ಆದ ರಬ್ಬರ್ ಬ್ಯಾಂಡ್ ಕೊಟ್ಟಿದ್ದಾರೆ. ನ್ಯೂ ಹೇರ್ ಸ್ಟೈಲ್ ಮಾಡೋ ಇದರಲ್ಲಿ. ಸರಿ, ಊಟದಲ್ಲಿ ಹೀಗೆ ಕಟ್ಲರಿ ಜೊತೆ ಬಿರಿಯಾನಿ, ಶೀರಾ, ಪಿಕ್ಕಲ್, ಸ್ಯಾಲಡ್. ಎಲ್ಲರಿಗೆ ಸಹ ಇಂಥದ್ದು ಒಂದು ಪ್ಯಾಕ್ ಕೊಟ್ಟಿದ್ದಾರೆ. ಗ್ರಾಜುಯೇಷನ್ ಆದದಕ್ಕೆ ಮಗ 3 ಬಾಕ್ಸ್ ಕೊಟ್ಟಿದ್ದಾರೆ. ನನಗೆ, ನಾಲ್ಗೆ ಹಾಗೂ ಕಿಯಾರಾಗೆ. ಶೋ ಮೀ ಅಲ್ಲ ಮಗ, ಈಟ್ ಮೀ. ನಾವು ಟೈಮ್ ಟು ಈಟ್. ತಾಳು ತೋರಿಸ್ತೇನೆ. ಇನ್ನು ಗ್ರಾಜುಯೇಷನ್ ಲೆಕ್ಕದಲ್ಲಿ ಇನ್ನು ಟೀಚರ್ ಕೊಟ್ಟಿದ್ದಾರೆ. ರೈಸ್ ಸೇಮ್ ಮಗ, ಸೇಮ್ ಎಲ್ಲ 3 ಸೇಮ್. ಊಟ ಎಲ್ಲ ಆಯ್ತು. ಈಗ CT ಸ್ಕ್ಯಾನ್ ಮಾಡ್ಲಿಕ್ಕೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೇನೆ. ಓಕೆ, ಹೋಗಿ ಬರ್ತೇನೆ. ಬಾಯ್. ಓಕೆ ಬಾಯ್. ಊಟ ಎಲ್ಲ ಆಯಿತು. ಅವ್ರು ಕೊಟ್ಟ ಬಿರಿಯಾನಿ ತಿಂದೆವು. ಒಳ್ಳೆಯಿತ್ತು ಬಿರಿಯಾನಿ, ತುಂಬ ಟೇಸ್ಟ್ ಇತ್ತು. ಸ್ವಲ್ಪ ಡಿಫ್ರೆಂಟ್ ರೀತಿಯಲ್ಲಿತ್ತು, ಟೇಸ್ಟ್ ಇತ್ತು. ಇನ್ನು CT ಸ್ಕ್ಯಾನ್ಗೆ ಹೋಗೋದು. ಹಾಸ್ಪಿಟಲ್ಗೆ ಹೋಗಿ ಕರೆದಿದ್ದಾರೆ 3 ಗಂಟೆಗೆ. ಆಲ್ರೆಡಿ 2:40 ಆಯಿತು. ತುಂಬೆ ಹಾಸ್ಪಿಟಲ್ ನಮ್ಮ ಮನೆ ಹತ್ರವೇ. ಸೊ ಅದಕ್ಕೆ ಈಗ ಹೋಗಿ ಡಾಕ್ಟರನ್ನು ಸಿಕ್ಕಿ ಕಣ್ಣಿನ CT ಸ್ಕ್ಯಾನ್ ಮಾಡ್ತಾರೆ. ಯಾರು ಸಹ ಬರಲಿಲ್ಲ, ನಾನು ಒಬ್ಬಳೆ ಹೋಗ್ತಿದ್ದೇನೆ. ಕಿಯಾರಾ ಅಂತಂದರೆ ಅವಳು ಸುಮ್ಮನೆ ಆಚೆ ಈಚೆ ಹೋಗ್ತಾಳೆ. ಮತ್ತು ಈಗ ವೈರಸ್ ಜಾಸ್ತಿ ಉಂಟು, ಈ ಸೆಕೆಗೆ ಸಹ ತುಂಬ ಜನರಿಗೆ ಹುಷಾರಿಲ್ಲ, ಇನ್ಫೆಕ್ಷನ್ ಯಾಕೆ ಸುಮ್ಮನೆ. ಅದಕ್ಕೆ ನಾನು ಒಬ್ಬಳೆ ಹೋಗ್ತಾ ಇದ್ದೇನೆ. ಸ್ವಲ್ಪ ನರ್ವಸ್ ಆಗ್ತಾ ಉಂಟು. ಹಾಸ್ಪಿಟಲ್ಗೆ ಹೋಗುದಂತೇಳಿ ಹೇಳುದು. ಹಾಸ್ಪಿಟಲ್ಗೆ ಒಂದು ಸೀಕಿಗೆ ಹೋದರೆ 10 ಸೀಕುದು ಲಿಸ್ಟ್ ಕೊಡ್ತಾರೆ.
ಸೊ ಅದೇ ಹೆದರಿಕೆ ಆಗ್ತದೆ ಸ್ವಲ್ಪ CT ಸ್ಕ್ಯಾನ್ ಅಂತ ಹೇಳುವಾಗ. ಬೈ ಗಾಡ್ಸ್ ಗ್ರೇಸ್ ಎಲ್ಲ ಸರಿಯಲ್ಲಿ ಹೋದರೆ ಆಯಿತು ಅಲ್ಲ. ಜಸ್ಟ್ ಪ್ರೇಯರ್ ಮಾಡಿ ಹೊರಟದು, ನೋಡುವ ದೇವರಿಟ್ಟಾಗಿ ಆಗ್ತದೆ. ಹಾಸ್ಪಿಟಲ್ ಮುಟ್ಟಿ ಡಾಕ್ಟರನ್ನು ಸಿಕ್ಕಿ ಆಯಿತು. ಅವರು ಫಸ್ಟ್ ಡೈಲೇಟ್ ಮಾಡಲಿಕ್ಕೆ ಒಂದು ಡ್ರಾಪ್ಸ್ ಹಾಕ್ತಾರೆ ಆಯಿತಾ. ಆ ಡ್ರಾಪ್ಸ್ ಅಂತೂ ಹೇಳೋದೇ ಬೇಡ, ಜೀರಿಗೆ ಮುಚ್ಚಿ ಸ್ವಲ್ಪ ಹಾಕಿದರೆ ಕಣ್ಣು ಉರಿಲಿಕ್ಕೆ ಸ್ಟಾರ್ಟ್. ಡೈಲೇಟ್ ಎಲ್ಲ ಆಗಿ 10 ನಿಮಿಷ ಆದ ನಂತರ CT ಸ್ಕ್ಯಾನಿಗೆ ಕೊಂಡೋಗ್ತಾ ಇದ್ದಾರೆ. ಸ್ವಲ್ಪ ನರ್ವಸ್ ಆಗ್ತಾ ಉಂಟು, ನೋಡುವ ದೇವರಿಟ್ಟಾಗಿ ಆಗ್ತದೆ. CT ಸ್ಕ್ಯಾನ್ ಆಯಿತು, ರಿಪೋರ್ಟ್ ಎಲ್ಲ ಬಂತು. ಒಂದು ಗುಡ್ ನ್ಯೂಸ್ ಉಂಟು, ಗಾಡಿಯಲ್ಲಿ ಕೂತ್ಕೊಂಡು ಹೇಳ್ತೇನೆ. ಅವರು ಲಾಸ್ಟ್ ಟೈಮ್ ಎಂಥ ಮೆಡಿಕೇಶನ್ಸ್ ಎಲ್ಲ ಕೊಟ್ಟಿದ್ರು ನಾನು ಕರೆಕ್ಟಾಗಿ ಹಾಕಿದ್ದೆ. ಇದು ಕಣ್ಣುದೊಂದು ಯಾವ ಪ್ರಾಬ್ಲಮ್ಸ್ ಆಗ್ಬೋದು, ಈ ಕಣ್ಣಿನ ಒಂದು ಪ್ರಾಬ್ಲಮ್ ಅಲ್ಲ. ಕಣ್ಣು ಕತ್ತಲ್ಲ ಆದರೆ ಜಾಸ್ತಿ ಕಾಣಲಾದ್ರೆ ಅಂತೂ ಹೇಳೋದು ಬೇಡ, ಹುಚ್ಚಿಡ್ದು ಹೋಗ್ತದೆ. ಸೊ ಹೋದೆ, CT ಸ್ಕ್ಯಾನ್ ಎಲ್ಲ ಆಯಿತು. ಡೈಲೇಟ್ ಮಾಡಲಿಕ್ಕೆ ಮದ್ದು ಹಾಕಿದ್ರು. ಮದ್ದು ಹಾಕಿದ ಮೇಲೆ ನರ್ಸ ಕಾಣಲಿಲ್ಲ, ಮತ್ತು ಅವರೇ ಕೊಂಡೋದ್ರು ಮೇಲೆ. ಕಣ್ಣು ಈಗ ಸ್ವಲ್ಪ ಚಿಕ್ಕಾಗಿದೆ. CT ಸ್ಕ್ಯಾನ್ ಎಲ್ಲ ಆಯಿತು, ಮತ್ತು ರಿಪೋರ್ಟ್ ಎಲ್ಲ ಬಂತು. ಡಾಕ್ಟರ್ ಹತ್ರ ಕೊಟ್ಟರು. ಡಾಕ್ಟರ್ ಹೇಳಿದ್ರು ಕ್ಯಾ ಹೂವ ಹೇಳುವಾಗ ನಾನು ನೆನೆಸಿದೆ ಇನ್ನು ಗ್ಲೋಕೋಮದ ಅಪ್ಪ ಮಿನಿ ಪುನಃ ಬಂದಿದ್ದ, ವರ್ಸ್ಟ್ ಆಯ್ತು ಅಂತ ನೆನೆಸಿದೆ. ಮತ್ತೆ ಕ್ಯಾ ಹೂವ ಡಾಕ್ಟರ್ ಅಪ್ಪನ ಮೂಸೆ ಶುಭ್ ಬೋಲು ಅಂತ ಹೇಳಿದೆ. ಅವ್ರು ನೆಗಡಿದ್ರು. ಅವ್ರು ಹೇಳಿದ್ರು ನೈ ಈಗಕ್ಕೆ ಇಟ್ಸ್ ಆಲ್ ನಾರ್ಮಲ್, ಎಂತ ಸಲ್ಲ ಪ್ರೇಸ್ ಗಾಡ್ ಅಂತೇಳಿ ಹೇಳಿದ್ರು. ತುಂಬಾನೇ ಖುಷಿ ಆಯ್ತು. ತುಂಬಾ ಅಂದ್ರೆ ಹೇಳಿಕಾಗಲ್ಲ, ಅಷ್ಟು ಖುಷಿ ಆಯ್ತು. ಮತ್ತೆ ಹೇಳಿದೆ ಡಾಕ್ಟರ್ ಹತ್ರ ತೋರಿಸುದಲ್ಲ ಯಾಕೆ ಅಂತಿಲ್ಲ. ಅವ್ರು ಹೇಳಿದ್ರು ವೆದರೇ ಹಾಗೆ. ನನ್ನಕ್ಕಿಂತ ಮುಂಚೆ ಒಬ್ಬರು ಪೆಟ್ರೋಲ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡೋರು ಬಂದಿದ್ರಂತೆ. ಸೊ ಅವ್ರಿಗೆ ಸಹ ಅದೇ ಕಣ್ಣು ತುರಿಸುದಂತೆ. ಅದಕ್ಕೆ ಆ ಡಾಕ್ಟರ್ ಹೇಳಿದಂತೆ ನೀನು ಪೆಟ್ರೋಲ್ ಸ್ಟೇಷನ್ ಕೆಲಸ ಮಾಡೋದು ನಿಲ್ಲಿಸ್ಬೇಕಾಗ್ತದೆ. ನಾನು ಎಷ್ಟು ಡ್ರಾಪ್ಸ್ ಕೊಟ್ಟರೆ ಸಹ ನೀನು ಡ್ರಾಪ್ಸ್ ಹಾಕಿ ಪುನಃ ಕೆಲ್ಸಕ್ಕೆ ಹೋದ್ರೆ ಅದು ಹಾಗೆ ಆಗುದು. ಸೊ ತುರಿಸೋದಕ್ಕೆ ಎಂತ ಮಾಡ್ಲಿಕ್ಕಲ್ಲ, ಒಂದು ಕೆಲಸ ಬಿಟ್ಟು ಬೇರೆ ಎಂತ ಕೆಲಸ ನೋಡ್ಬೇಕಾಗ್ತದೆ ಅಂತ ಹೇಳಿದ್ರಂತೆ. ಸೊ ನಂಗೆ ಸಹ ನಾನು ಕೇಳಿದೆ ಎಂತ ಸಹ ಡ್ರಾಪ್ಸ್ ಬೇಕಾ ತುರಿಸೋದಕ್ಕೆ. ಅವ್ರು ಹೇಳಿದೆ ಎಂತ ಸಹ ಬೇಡ, ಚಂದ ಮಾಡಿ ಮುಂಚೆ ಕೊಟ್ಟ ಡ್ರಾಪ್ಸ್ ಅನ್ನೇ ಕರೆಕ್ಟ್ ಆಗಿ ಹಾಕು, ಸದ್ಯಕ್ಕೆ ಎಂತ ಸಹ ಬೇಡ. ಆಫ್ಟರ್ 1 year ಬೇಕಿದ್ರೆ ಇನ್ನೊಮ್ಮೆ ಫೈನಲ್ ಟೆಸ್ಟ್ ಮಾಡಿ ನೋಡುವ ಅಂತೇಳಿ ಹೇಳಿದ್ರು. ಸೊ ಸದ್ಯಕ್ಕೆ ಐ ಆಮ್ ನಾರ್ಮಲ್. ಅಳುವೆ ಬಂದ್ಬಿಡ್ತು ನಂಗೆ ಡಾಕ್ಟರ್ ಹೇಳುವಾಗ. ಅಂತೂ ತುಂಬಾ ಖುಷಿ ಆಯ್ತು. ಎಲ್ಲ ಬ್ಲೆಸ್ಸಿಂಗ್ ಅಂತೇಳಿ ಹೇಳ್ಬೋದಲ್ಲ, ಆನ್ಸರ್ ಟು ಪ್ರೇಯರ್ಸ್. ಹಾಸ್ಪಿಟಲ್ದು ಸಾವಾಸ ನಿಂತು ಕೂತ್ಕೊಂಡು ಸಾಕಾಯ್ತು. ಇನ್ನು ಸೀದಾ ವಾಪಸ್ ಮನೆಗೆ. ಬಿಸಿಲಿಗೆ ಎಂತ ಕಾಂತಾನೆ ಇಲ್ಲ, ಕಣ್ಣು ಓಪನ್ ಮಾಡ್ಲಿಕ್ಕೆ ಆಗ್ತಿಲ್ಲ ಫುಲ್. ಡಾಕ್ಟರ್ ಹತ್ರ ಹೋಗಿ ಬಂದು ಒಂದು ಶಾರ್ಟ್ ನ್ಯಾಪ್ ಆಯಿತು. ಅದು ಡ್ರಾಪ್ಸ್ ಹಾಕಿದ್ರಲ್ಲ, ಫುಲ್ ಕಣ್ಣು ಒಂಥರ ಆಗಿತ್ತು. ಸೊ ಸ್ವಲ್ಪ ಮಲಗಿ ಎದ್ದ ಮೇಲೆ ಸ್ವಲ್ಪ ಬೆಟರ್ ಆಗ್ತಾ ಉಂಟು. ಸೊ ಗ್ಲೋಕೋಮಾಗೆ ನಾನು ಡ್ರಾಪ್ಸ್ ಎಲ್ಲ ಹಾಕ್ತಿದ್ದೆ. ಒಂದು 2-3 ಡ್ರಾಪ್ಸ್ ಇತ್ತು ನನಗೆ ಹಾಕಲಿಕ್ಕೆ. ಸೊ ಅದೆಲ್ಲ ಹಾಕ್ತಿದ್ದೆ. ಸೊ ಈಗ ಅವ್ರು ಹೇಳಿದರು ಸದ್ಯಕ್ಕೆ ಎವ್ರಿಥಿಂಗ್ಸ್ ನಾರ್ಮಲ್, ಎಂತ ಬೇಡ. ಆದರೆ 1 year ಆದ ಮೇಲೆ, 1 ವರ್ಷ ಆದ ಮೇಲೆ ಪುನಃ ಕನ್ಫರ್ಮ್ ಮಾಡಲಿಕ್ಕೆ ಒಮ್ಮೆ CT ಸ್ಕ್ಯಾನ್ ಮಾಡುವ, ಆಗ ಕನ್ಫರ್ಮ್ ಆಗ್ತದೆ ಅಂತ ಹೇಳಿದರು. ಸೊ ಎಂತ ಸಹ ಡ್ರಾಪ್ಸ್ ಹಾಕುವ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ಅಂತ ಹೇಳಿದ್ರು. ಅದೊಂದು ದೊಡ್ಡ ಬ್ಲೆಸ್ಸಿಂಗ್ ಮಾರೆ. ಗಡಿ ಡ್ರಾಪ್ಸ್ ಹಾಕುದು ಇಷ್ಟು ರೆಸ್ಪಾನ್ಸಿಬಿಲಿಟಿ ಇರುವಾಗ ತುಂಬ ಕಷ್ಟ. ಪೊಂಜೋಲಿಗೆ ಆರಾಮ್ಸೆ ಮಲಗಿ ಡ್ರಾಪ್ಸ್ ಹಾಕಿ 10 ನಿಮಿಷ ಕಣ್ಣು ಮುಚ್ಚಿದ್ರೆ ಇಲ್ಲಿ ಎಂತ ಒಂದು ದುರಂತ ಆಗಿಬಿಡ್ತದೆ ನನ್ನ ಮಗಳಿರುವಾಗ. ಸೊ ಅದಕ್ಕೆ ಡ್ರಾಪ್ಸಿಗೆ ಎಂತ ಸಹ ಬೇಡ ಅಂತ ಹೇಳಿದರು. ತುರಿಸುವುದಕ್ಕೆ ಅವ್ರು ಹೇಳಿದರು ಈ ಪಾರ್ಟನ್ನು ಕ್ಲೀನ್ ಮಾಡಿ, ಸ್ವಲ್ಪ ಕೋಲ್ಡ್ ನೀರಲ್ಲಿ ಕ್ಲೀನ್ ಮಾಡಿ ಅಂತೇಳಿ, ಅಷ್ಟೇ. ಬೇರೆ ಎಂತ ಸಹ ಡ್ರಾಪ್ಸ್ ಹಾಕುವ ಅವಶ್ಯಕತೆ ಇಲ್ಲ ಹೇಳಿದ್ರು. ನನ್ನ ಸಿಮ್ ಎಕ್ಸ್ಪೈರ್ ಆಗಿದೆ. ಸಿಮ್ ಎಕ್ಸ್ಪೈರ್ ಅಂದರೆ ಎಮಿರೇಟ್ಸ್ ID 2 ವರ್ಷಕ್ಕೊಮ್ಮೆ ರಿನ್ಯೂ ಮಾಡಲಿಕ್ಕೆ. ಇಲ್ಲಿ ಊರಲ್ಲೇ ಹೇಗೆ ಆಧಾರ್ ಕಾರ್ಡ್ ಉಂಟು, ಆಧಾರ್ ಕಾರ್ಡ್ ಮಾತ್ರ ಎಷ್ಟೋ ವರ್ಷ ವ್ಯಾಲಿಡ್ ಇರ್ತದಲ್ಲ, ಇಲ್ಲಿ ಹಾಗೆ ಅಲ್ಲ. ಎವ್ರಿ 2 years ವೀಸಾ ರಿನ್ಯೂ ಮಾಡಬೇಕಲ್ಲ. ವೀಸಾ ರಿನ್ಯೂ ಮಾಡುವಾಗ ನಮ್ಮ ಸಿಮ್ಮಲ್ಲಿ ಸಿಮ್ ಉಂಟಲ್ಲ, ರಿಜಿಸ್ಟ್ರೇಷನ್ ಆದ ಸಿಮ್, ಅದರಲ್ಲಿ ಸಹ ನಾವು ಎಮಿರೇಟ್ಸ್ ID ಅಪ್ಡೇಟ್ ಮಾಡಬೇಕು. 2 years ವೀಸಾ ರಿನ್ಯೂ ಆಗುವಾಗ ನಮ್ಮ ಎಮಿರೇಟ್ಸ್ ID ಸಹ ಚೇಂಜ್ ಆಗ್ತದೆ. ಅದರ ಪ್ರಕಾರ ನಾವು ಎಮಿರೇಟ್ಸ್ IDಯನ್ನು ಅಪ್ಡೇಟ್ ಮಾಡಬೇಕು. ಆಗ ನಮ್ಮ ಸಿಮ್ ನಾರ್ಮಲ್ ವರ್ಕ್ ಆಗ್ತಾ ಇರ್ತದೆ. ನಾನು ಮಾಡಲೇ ಇಲ್ಲ, ನಂದು ರಿನ್ಯೂವಲ್ ಆಗಿದೆ, ಮಾಡಲೇ ಇಲ್ಲ. 1 ತಿಂಗಳಿಂದ ಅದು
ತೋರಿಸ್ತಾ ಉಂಟು. ನನ್ನ ಸಿಮ್ ವರ್ಕ್ ಆಗ್ತಿಲ್ಲ, ಕಾಲ್ಸ್ ಬರ್ತಾ ಉಂಟು ಆದರೆ ಕಾಲ್ಸ್ ಹೋಗ್ತಿಲ್ಲ. ಅದಕ್ಕೆ ಇವತ್ತು ಎತಿಸಲಾದ್ ಸೆಂಟರ್ಗೆ ಹೋಗಿ ಅಲ್ಲಿ ಒಂದು ATM ಮೆಷಿನ್ ಆಗಿರ್ತದೆ, ಅಲ್ಲಿ ಹೋಗಿ ಎಮಿರೇಟ್ಸ್ ID ಸ್ಕ್ಯಾನ್ ಮಾಡಿ ನಮ್ಮ ನಂಬರ್ ಎಲ್ಲ ಡೀಟೇಲ್ಸ್ ಎಲ್ಲ ಹಾಕಿದರೆ ಸಿಮ್ ನಾರ್ಮಲ್ ವರ್ಕ್ ಆಗ್ತದೆ. ಸೊ ಅದೊಂದು ಕೆಲಸ ಈಗ ಹೋಗ್ಲಿಕ್ಕೆ ಉಂಟು. ಈಗ ಹೋಗಿ ಅದು ಕೆಲಸವನ್ನು ಫಸ್ಟ್ ಮುಗಿಸ್ಬೇಕು, ಇಲ್ಲದೆ ಯಾರಿಗೆ ಸಹ ಕಾಲ್ ಮಾಡಲಿಕ್ಕೆ ತುಂಬ ಕಷ್ಟ. ಬಂದಿದ್ದೇವೆ ಸಿಟಿ ಸೆಂಟರ್ಗೆ, ಅಜ್ಮಾನ್ ಸಿಟಿ ಸೆಂಟರ್ಗೆ. ಸಿಮ್ ರಿಜಿಸ್ಟ್ರೇಷನ್ ಎಲ್ಲ ಆಯಿತು. ಇನ್ನು ಮನೆಗೆ ಹೋಗಿ ಹೇಳ್ತೇನೆ ಎಂಥ ಪ್ರೊಸೆಸ್ ಇಲ್ಲಿ ಸಿಮ್ ರಿಜಿಸ್ಟರ್ ಮಾಡಲಿಕ್ಕೆ ಅಂತೇಳಿ. ಊರಲ್ಲೆಲ್ಲ ಹೇಗೆ ಜಿಯೋ, ವೋಡಾಫೋನ್, ಏರ್ಟೆಲ್ ಉಂಟು, ಹಾಗೆ ಇಲ್ಲಿ ಮೇನ್ ಕಂಪನೀಸ್ ಎತಿಸಲಾದ್ ಮತ್ತು ಡೂ ಆಯಿತಾ. ಎತಿಸಲಾದ್ ಹಾಗೂ ಡೂ. ಸೊ ನಂದು ಎತಿಸಲಾದ್ ಸಿಮ್, ಅದಕ್ಕೆ ಎತಿಸಲಾದ್ ಬಿಸ್ನೆಸ್ ಸೆಂಟರ್ಗೆ ಹೋದದ್ದು. ಅಲ್ಲಿ ATM ಮೆಷಿನ್ ಆಗಿ ಏನು ಕೆಲಸ ಅಲ್ಲ, ಖಾಲಿ ಒತ್ತಿಕೊಂಡೇ ಇದ್ರೆ ಆಯಿತು. ಸ್ಕ್ಯಾನ್ ಮಾಡ್ಲಿಕ್ಕೆ ಹೇಳ್ತದೆ, ಎಮಿರೇಟ್ಸ್ ID ಸ್ಕ್ಯಾನ್ ಮಾಡಿದರೆ ಆಯಿತು, ಕೆಲಸ ಮುಗೀತು. ಸಿಮ್ ಆಕ್ಟಿವ್ ಆಗ್ತದೆ. ಈಗ ಸಿಮ್ ಆಕ್ಟಿವೇಶನ್ ಎಲ್ಲ ಆಯಿತು, ಈಸಿ. ಈಗೆಲ್ಲ ಕೆಲಸ ತುಂಬ ಸಿಂಪಲ್ ಮಾಡಿಬಿಟ್ಟಿದ್ದಾರೆ. ಮುಂಚಿನಾಗಿ ಎಲ್ಲ ಡಾಕ್ಯುಮೆಂಟ್ಸ್, ಜೆರಾಕ್ಸ್ ಎಂತ ಸಹ ಬೇಡ, ಈಗೆಲ್ಲ ತುಂಬ ಸಿಂಪಲ್ ಮಾಡಿಬಿಟ್ಟಿದ್ದಾರೆ. ಸೊ ಈಸಿ ಅಲ್ಲ, ಬೇಗನೆ ಆಗಿ ಹೋಗ್ತದೆ, ಕಾಯುವ ಅವಶ್ಯಕತೆ ಇಲ್ಲ. ಕಿಯಾರನ್ಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದಾನೆ. ಇಲ್ಲಿದೆಲ್ಲ ಹೋಮ್ವರ್ಕ್ ಅಂತೂ ಹೇಳೋದು ಬೇಡ, ತುಂಬ ಕ್ರಿಯೇಟಿವ್ ವೇಸ್ ಅಲ್ಲಿ ಹೋಮ್ವರ್ಕ್ ಕೊಡ್ತಾರೆ ಆಯ್ತಾ. ಮಕ್ಕಳಿಗೆ ಎನ್ನಿಂದ ಎಂತ ಸಹ ಡ್ರಾಯಿಂಗ್ ಮಾಡಲಿಕ್ಕೆ, ವೆಜಿಟೇಬಲ್ಸ್ ಇದ್ರೆ ವೆಜಿಟೇಬಲ್ಸ್ ಡ್ರಾಯಿಂಗ್ ಮಾಡಲಿಕ್ಕೆ, ಫ್ರೂಟ್ಸ್ ಡ್ರಾ ಮಾಡಲಿಕ್ಕೆ. ಸೊ ಒಳ್ಳೆಯದೇ, ಒಂದು ರೀತಿಯಲ್ಲಿ ಮಕ್ಕಳ ಡ್ರಾಯಿಂಗ್ ಸ್ಕಿಲ್ಸ್ ಇಂಪ್ರೂವ್ ಆಗ್ತದೆ. ಅಮ್ಮದು ಕಣ್ಣು ಸರಿ ಆಗಿದೆಯಾ ಇಲ್ಲವಾ ಅಂತೇಳಿ ಟೆಸ್ಟ್ ಮಾಡಲಿಕ್ಕೆ ಡಿಸ್ಕೋ ಲೈಟ್ ಹಾಕಿ ಇಬ್ಬರದು ಸಹ ಬ್ರೇಕ್ ಡಾನ್ಸ್ ನಡೀತಾ ಉಂಟು. ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. ಪ್ಯಾಟ್ರಿಕ್ ರಾಡ್ರಿಗಸ್ ಹಾಗೂ ನಿರ್ಮಲಾ ಲೋಬೋ ಅವರ ಸಿಸ್ಟರ್ ಇದು, ನಿರ್ಮಲಾ ಲೋಬೋ. ಇವರ ಬರ್ಡೇ 2 ಜುಲೈಗೆ. ಹ್ಯಾಪಿ ಬರ್ಡೇ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಅವರ ನೀಸ್ ಜೆನಿಫರ್ ರಾಡ್ರಿಗಸ್, ಇವರ ಬರ್ಡೇ ಜೂನ್ 29ಗೆ. ಹ್ಯಾಪಿ ಬರ್ಡೇ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಈ ವ್ಲಾಗ್ ನಾನು ಇಲ್ಲೇ ಮಾಡಿದ್ದೆ. ಇಷ್ಟ ಮಾಡಿ ಲೈಕ್ ಮಾಡಿ, ತುಂಬ ಹೆಚ್ಚೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸಿಗುವ ಅಷ್ಟೇ. ಟೇಕ್ ಕೇರ್, ಬಾಯ್ ಬಾಯ್.